ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ನಾನು ಉಡುಪಿ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲ್ಪಾಡಿ. ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯರೇ, ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ಮದನ ಸನ್ನಾಹ ಸಂಧಿಯನ್ನು ನೋಡೋಣ. ಯುದ್ಧ ಸನ್ನದ್ಧನಾಗುತ್ತಿರುವ ವಾರ್ತೆಯನ್ನು ಕೇಳಿದ ಬಾಹುಬಲಿಯ ತಾಯಿ ಸುನಂದಾದೇವಿ ಅತ್ಯಂತ ಕಳವಳಗೊಂಡು ಮಗನನ್ನು ಅಂತಃಪುರಕ್ಕೆ ಕರೆಸಿಕೊಂಡು, ದೊಡ್ಡಣ್ಣನೊಡನೆ ಯುದ್ಧ ಎಂಬ ಸಂಗತಿ ತಿಳಿದರೆ ಸಜ್ಜನರು ಮೆಚ್ಚುವುದಿಲ್ಲ. ಆ ದುಷ್ಟಚಿಂತನೆಯನ್ನು ಬಿಟ್ಟುಬಿಡು. ಅಣ್ಣನೊಡನೆ ಯುದ್ಧ ಮಾಡುವುದಕ್ಕಾಗಿ ನಾನು ಹಾಲೂಡಿ ನಿನ್ನನ್ನು ಬೆಳೆಸಿದ್ದೇನೆ. ಹೆತ್ತ ಒಡಲನ್ನು ತಣ್ಣಗೆ ಇರಿಸುವುದನ್ನು ಬಿಟ್ಟು ಹುಣ್ಣು ಮಾಡುವುದು ನಿನಗೆ ಯೋಗ್ಯವೇ? ಹಿರಿಯಣ್ಣನೆಂದರೆ ತಂದೆಯ ಸಮಾನ ಎಂದು ಸತ್ಪುರುಷರು ಭಕ್ತಿ ತೋರುವರು. ಹಾಗೆ ಮಾಡುವುದನ್ನು ಬಿಟ್ಟು ದಾಯಾದಿಗಳ ಥರ ಯುದ್ಧಕ್ಕೆ ಸಿದ್ಧರಾಗುವುದೇ? ಎಲ್ಲರೂ ತಪಸ್ಸಿಗೆ ಹೋಗಿದ್ದರೆ ನೀನು ಅಣ್ಣನಿಗೆ ವಿರುದ್ಧವಾಗಿ ನಡೆಯುತ್ತಿದ್ದೀಯೇ? ನಮ್ಮೆಲ್ಲರ ಪ್ರೀತಿ ಬೇಕೆಂದಾದಲ್ಲಿ ಶಕ್ತಿ ತೋರದೆ ಅಣ್ಣನಿಗೆ ಶರಣು ಹೋಗು ಎಂದು ತಿಳುವಳಿಕೆ ಹೇಳಿದಳು. ಅದಕ್ಕೆ ಬಾಹುಬಲಿ, ಮೊದಲು ಕಾಳಗ ಮಾಡಬೇಕೆಂದು ಅನ್ನಿಸಿತ್ತಾದರೂ ಅದನ್ನೀಗ ಬಿಟ್ಟಿದ್ದೇನೆ. ಯುದ್ಧ ಬೇಡವೆಂದು ಎಲ್ಲರೂ ಹೇಳಿದುದನ್ನು ನಾನು ಮಾಡುವುದಿಲ್ಲ. ಚಿಂತಿಸದಿರು, ಅಣ್ಣನಿಗೆ ವಂದಿಸಿ ಬರುತ್ತೇನೆ ಎಂದು ಉತ್ತರಿಸಿದಾಗ ಸುನಂದಾದೇವಿ ಚಿಂತೆ ಮರೆತು ಸಂತೋಷಪಟ್ಟಳು. ತಾಯಿಯಿಂದ ಬೀಳ್ಕೊಂಡು ಬಂದ ಬಾಹುಬಲಿ ಕಡೆಯ ಶೃಂಗಾರ ಎಂಬಂತೆ ತನ್ನನ್ನು ಸಿಂಗರಿಸಿಕೊಂಡನು. ನೋಡಲು ಕಣ್ಮನ ಸೂರೆಗೊಂಡಂತೆ ಇತ್ತು. ರಾಣಿಯರು ಆತನನ್ನು ಛೇಡಿಸಿದರು. ಪಟ್ಟದರಸಿ ಇಚ್ಛಾ ಮಹಾದೇವಿ, ಯಾರ ಮೇಲೆ ಈ ಬಾಣಪ್ರಯೋಗ? ಹೆಂಗಸರ ಮೇಲೋ ಸೇವಕರ ಮೇಲೋ? ನನ್ನ ಪಕ್ಷವನ್ನು ಕೆಡಿಸದಿರು ಎಂದು ಪತಿಯನ್ನು ಕೆಣಕುತ್ತಲೇ, ಹಿರಿಯಣ್ಣನೊಡನೆ ಯುದ್ಧ ಸಲ್ಲದು. ಬಿಲ್ಲಿನ ಕೊಂಕಿನಂತೆ ನಿನ್ನ ನಡವಳಿಕೆ ಕೊಂಕಾಗಬಾರದು. ಪರಸ್ಪರ ಸಡ್ಡುಕರಾದ ನೀವಿಬ್ಬರು ಅಗಲದೆ ಒಂದೇ ಮನೆಯವರಂತೆ ಬಾಳಬೇಕು. ಜಗತ್ತಿನ ಸುಖಕ್ಕೆ ಕಾರಣವಾದ ನೀನೇ ಸುಖವನ್ನು ಉಂಟು ಮಾಡಬೇಕು. ಸುಖಕ್ಕೆ ಅಗ್ರಗಣಿಯಾದ ನಿಮ್ಮಣ್ಣನೊಡನೆ ಸುಖಮುಖವಾಗಿ ನಡೆದುಕೊಳ್ಳಬೇಕು ಎಂದು ವಿನಂತಿಸಿದಳು. ಮುಂದುವರಿದು, ನೀನು ಬಾವಾಜಿಯಾದಿಯಾಗಿ ನಮಗೆಲ್ಲ ನೋವುಂಟು ಮಾಡುವುದೇ ಆದಲ್ಲಿ ಕಾಪಾಡುವವನು ಎನ್ನದೆ ಕೊಲ್ಲುವವನು ಎನ್ನುತ್ತದೆ ಲೋಕ ಎಂದು ಎಚ್ಚರಿಸಿದಳು. ಉಳಿದವರು ಇದಕ್ಕೆ ದನಿಗೂಡಿಸಿದರು. ಯುದ್ಧ ಬೇಡವೆಂದು ಹೇಳಿದ ಸತಿಯರ ಮನಸ್ಸಿಗೆ ನೋವುಂಟು ಮಾಡಲು ಬಯಸದ ಬಾಹುಬಲಿ ನಿಮ್ಮೆಲ್ಲರ ಪ್ರೀತಿಯನ್ನು ಕೆಡಿಸುವುದಿಲ್ಲ ಎಂದು ಹುಸಿ ಭರವಸೆಯನ್ನು ಕೊಟ್ಟು ತನ್ನರ ಮನೆಗೆ ಬಂದು ಮಾಕಂದನೆಂಬ ಆನೆಯನ್ನೇರಿ ಯುದ್ಧಕ್ಕೆ ಹೊರಟೇ ಬಿಟ್ಟನು. ಆಗ ಹಲ್ಲಿ ಲೊಚಗುಟ್ಟಿತು, ಕಾಗೆ ಬಲದಿಂದ ಹಾರಿತು. ಅಪಶಕುನವ ಕಂಡು ಮಂತ್ರಿ ಎಚ್ಚರಿಸಿದರೂ ಕೇಳದ ಬಾಹುಬಲಿ ಇದೇ ಮಹಾಲಗ್ನ ಎನ್ನುತ್ತಾನೆ. ಸೈನ್ಯವನ್ನು ಹೊರಡಿಸುತ್ತಾನೆ. ಆ ಸೈನ್ಯ ಚಕ್ರಿಯ ಪಡೆಯ ಎದುರು ಕಡಲಿನ ಎದುರು ನಿಲ್ಲುವ ಕೆರೆಯಂತೆ ಕಂಡಿತು. ಚಕ್ರಿಯ ಸೈನ್ಯವೆಲ್ಲ ತಕ್ಕ ಶಾಸ್ತಿ ಮಾಡಲು ಸಿದ್ಧವಾದರೆ ಬಾಹುಬಲಿ ಸಂತೋಷಗೊಂಡಿದ್ದನು. ಸಮರಕ್ಕೆ ಬಂದಿರುವ ಚಿಕ್ಕಪ್ಪನನ್ನು ಅರ್ಕಕೀರ್ತಿ ಎದುರಿಸಲು ಬಯಸಿದನಾದರೂ ಬಾಹುಬಲಿ ಮತ್ತವನ ಸಚಿವರು ಅವನ ಅಪೇಕ್ಷೆಯನ್ನು ನಿರಾಕರಿಸಿದರು. ಕೊನೆಗೆ ಬಾಹುಬಲಿಯ ಮಗ ಮಹಾಬಲನು ತಂದೆಯ ನಡವಳಿಕೆಗೆ ನೊಂದು ದೊಡ್ಡಪ್ಪನ ಚಕ್ರಿಯ ಬಳಿಗೆ ಬಂದ. ಭರತನಾದರೂ ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು, ಮುಖ ಏಕೆ ಬಾಡಿದೆ? ಗುಟ್ಟಿನಲ್ಲೇಕೆ ಬಂದೆ? ಯಾರೊಡನಾದರೂ ಜಗಳವೈತೆ ಎಂದು ಕುಶಲ ವಿಚಾರಿಸಿದ. ಅದೇ ಸಮಯಕ್ಕೆ ಭರತನ ಸೇವಕರು ತಮ್ಮ ಮಗ ಅರ್ಕಕೀರ್ತಿ ಬಾಹುಬಲಿಯ ಬಳಿ ಹೋಗಿ ನಿರಾಶನಾದುದನ್ನು ಕಂಡು ಮಹಾಬಲನು ನೊಂದು ಹೀಗೆ ಮಾಡಿದನೆಂದು ಕಾರಣ ಸೂಚಿಸಿದರು. ಸಂದರ್ಭವನ್ನು ತಿಳಿದ ಚಕ್ರಿ ಮದನನ ಮನವಿಕಾರವನ್ನು ಹಂಸನಾಥನೇ ಬಲ್ಲನು. ನಾನು ಸೇರದಿದ್ದರೆ ಸರಿ, ಆದರೆ ನನ್ನ ಮಕ್ಕಳು ವೈರಿಗಳಾಗುಣಜಿಣಮ್ರೆಯೇ, ಕರ್ಮಾಂಶನ ನಡೆ ಸುಡಲಿ ಎಂದು ಹೇಳಿದ. ಸೇರಿದ್ದ ಜನತೆ ಮಹಾಬಲನ ವಿವೇಕ ಪ್ರಜ್ಞೆಯನ್ನು ತಿಳಿದು ಕೊಂಡಾಡಿದರು. ಕೊನೆಗೆ ಚಕ್ರಿ ಮಹಾಬಲನನ್ನು ಮಗ ಅರ್ಕಕೀರ್ತಿಯ ಜೊತೆ ಮಾಡಿ ಇರಿಸಿ ಎದುರಾದ ಯುದ್ಧವನ್ನು ನಾನು ಗೆಲ್ಲುವೆನೆಂದು ಭರವಸೆ ಸೂಚಿಸಿದ. ಸರಿ ವಿದ್ಯಾರ್ಥಿಗಳೇ,